ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮಾರ್ಚ್ 12 ಗುರುವಾರ. ನಾಳೆ 8 ರಾಶಿಯವರಿಗೆ ವಿಪರೀತ ಧನ ಲಾಭ, ರಾತ್ರೋರಾತ್ರಿ ಶ್ರೀಮಂತರಾಗ್ತಾರೆ. ಆ ರಾಘವೇಂದ್ರ ಕೃಪಾ ಆಶೀರ್ವಾದದಿಂದ ಯಾವ್ಯಾವ ರಾಶಿಯವರು ಶ್ರೀಮಂತರಾಗ್ತಾರೆ, ಧನವಂತರಾಗ್ತಾರೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೌದು, ನಾಳೆ ಮಾರ್ಚ್ 12ನೇ ತಾರೀಕು ಗುರುವಾರ. ನಾಳೆ 8 ರಾಶಿಯವರಿಗೆ ವಿಪರೀತ ಧನಲಾಭ, ಆ ರಾಘವೇಂದ್ರನ ಕೃಪಾ ಆಶೀರ್ವಾದದಿಂದ ರಾತ್ರೋರಾತ್ರಿ ಶ್ರೀಮಂತರಾಗ. ಈ ರಾಶಿಯವರ ಜೀವನದಲ್ಲಿ ಹಠಾತ್ ಆರ್ಥಿಕ ಲಾಭದ ಜೊತೆಗೆ ಅದೃಷ್ಟದ ಮಹಾ ಬಾಗಿಲು ತೆಗಿತಾ ಇದೆ, ಶುರು ಆಗ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖ ನಿರ್ಧಾರಗಳನ್ನ ತಗೊಳ್ಳೋಕೆ ಈ ರಾಶಿಯವರಿಗೆ ಇದು ಸೂಕ್ತ ಸಮಯವಾಗಿದ್ದು, ಈ ರಾಶಿಯವರ ಜೀವನದಲ್ಲಿ ಇನ್ಮುಂದೆ ನೆಮ್ಮದಿ ಗೋಚರವಾಗುತ್ತೆ. ನಿಮ್ಮ ಅಂತರ್ಪ್ರಜ್ಞೆಯನ್ನು ನಂಬಿ ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಾ. ವೈಯಕ್ತಿಕ ಸಂಬಂಧಗಳಲ್ಲಿ ನೀವು ಸಂವಹನಕ್ಕೆ ನೀವು ಜಾಸ್ತಿ ಒತ್ತನ್ನು ನೀಡೋದ್ರ ಜೊತೆ ಬಿಡುವಿನ ವೇಳೆಯಲ್ಲಿ ಸಮೇತ ಕೂಡ ನೀವು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗತ್ತೆ. ಸ್ವಲ್ಪ ಯೋಗ ಎಕ್ಸಸೈಸ್ನ ಮಾಡಿ ಅಂತ ಹೇಳ್ಬೋದು. ಜ್ಞಾನದಿಂದ ನೀವು ಶಾಂತಿಯನ್ನ ಕಂಡುಕೊಳ್ತೀರಾ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಸಾಕಷ್ಟು ಹಗುರವಾಗುತ್ತೆ. ಹಾಗೆ ಒಳ್ಳೆ ಉಪಕಾರವಾದ ನಿಮಗೆ ಐಡಿಯಾಸ್ ಕೂಡ ಕೊಡ್ತಾರೆ. ಸಕಾರಾತ್ಮಕ ಆಲೋಚನೆಗಳ ಜೊತೆಗೆ ನೀವು ಜೀವನದಲ್ಲಿ ಮುಂದುವರಿತಾ ಹೋಗ್ತೀರಾ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ನಿಮಗೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಆರ್ಥಿಕ ಸ್ಥಿತಿಯು ಸುಧಾರಿಸೋದ್ರ ಜೊತೆಗೆ ಕುಟುಂಬದೊಂದು ಸಮಯ ಕಳೆಯೋದ್ರಿಂದ, ಹೊರಗಡೆ ಸುತ್ತಾಡೋದ್ರಿಂದ ನಿಮಗೆ ಮಾನಸಿಕವಾಗಿ ಶಾಂತಿ ಅನ್ನೋದು ಸಿಗುತ್ತೆ. ಸಂಬಂಧಗಳಲ್ಲಿ ಇರುವ ಸಂವಹನ ಕೊರತೆಗಳನ್ನ ಈ ಸಮಯದಲ್ಲಿ ಮುಗಿಸ್ಕೋತೀರಾ. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಸಣ್ಣ ಪ್ರಯತ್ನ ಮಾಡಿದ್ರು ಕೂಡ ಅದು ದೊಡ್ಡದಾಗಿ ನಿಮಗೆ ಪ್ರಯೋಜನ ತಂದುಕೊಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ವ್ಯವಹಾರದಲ್ಲಿ ಹೊಸ ಯೋಜನೆಗಳು ಕೈಗೊಳ್ಳಲು ಇದು ಸರಿಯಾದ ಸಮಯವಾಗಿದ್ದು, ತಂಡದ ಕೆಲಸಗಳಲ್ಲಿ ಯಶಸ್ಸು ನಿಮಗೆ ಜಾಸ್ತಿ ದೊರಕುತ್ತೆ. ಸಾಮಾಜಿಕವಾಗಿ ಹೊಸ ಜನರುಗಳನ್ನ ಭೇಟಿಯಾಗುವ ಅವಕಾಶವಿದ್ದು, ಸಂಬಂಧಗಳಲ್ಲಿ ಸ್ನೇಹಿತರಲ್ಲಿ ಇರುವ ಮಾಧುರ್ಯತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈ ದಿನ ನೀವು ಹೊಸ ಆರಂಭಗಳಿಗೆ ನೀವು ಹೊಸ ಪ್ರೇರಣೆಯನ್ನ ಕಂಡುಕೊಳ್ತೀರಾ. ಸಾಧ್ಯವಾದಷ್ಟು ನೀವು ಏನಾದರೂ ಕೆಲಸ ಕಾರ್ಯಗಳು ಹೊಸದಾಗಿ ಮಾಡಬೇಕು ಅಂತಿರೋರಿಗೆ ಇಷ್ಟ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಕಷ್ಟ ನಷ್ಟಗಳನ್ನ ದೇವರಿಗೆ ಸಮರ್ಪಿಸಿ ಆನಂತರ ನಿಮ್ಮ ಕೆಲಸಗಳನ್ನು ಶುರು ಹಚ್ಕೊಳ್ಳಿ. ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸೋದು ಬಹಳಷ್ಟು ಮುಖ್ಯ. ಸೃಜನಶೀಲ ಹವ್ಯಾಸಗಳಿಗೆ ಇದು ಉತ್ತಮ ಸಮಯವಾಗಿದೆ. ಭಾವನಾತ್ಮಕ ಸಂಬಂಧಗಳಲ್ಲಿ ಇರುವಲ್ಲಿ ಸಹಾಯವನ್ನ ಪಡ್ಕೊಂಡ್ರೆ, ಇನ್ನು ಅಗತ್ಯವಿದ್ದಾಗ ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ಸಹಾಯವನ್ನ ಕೇಳ್ಕೊಂಡು ಒಳ್ಳೆಯದಾಗುತ್ತೆ. ಮತ್ತೆ ಇದು ಖಂಡಿತವಾಗ್ಲಿಯೂ ನಿಮಗೆ ಅದೃಷ್ಟದ ದಿನ ಅಂತ ಹೇಳ್ಬೋದು. ಇನ್ನು ನಿಮಗೆ ಮದುವೆ ಆಗಿಲ್ಲ ಅಂತ ಅನ್ಕೊಂಡ್ರೆ ಈ ಸಮಯದಲ್ಲಿ ನಾಳೆ ನಿಮಗೆ ಮದುವೆ ಯೋಗ ಕಂಡು ಬರುತ್ತೆ. ವೃತ್ತಿಯ ಪ್ರಗತಿಯಲ್ಲಿ ನೀವು ಹೊಸ ಪ್ರಗತಿಯನ್ನ ಕಾಣ್ತೀರಾ. ಯೋಚನೆಗಳ ಮೇಲೆ ನಿಮ್ಮ ಕೇಂದ್ರಕ್ಕೆ ಇಚ್ತೀರಾ. ಹೊಸ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ಒಂದಷ್ಟು ಸಾಧನೆಗಳು ಕೂಡ ನಿಮಗೆ ಗೋಚರವಾಗ್ತಾ ಇದೆ. ಹಗುರವಾದ ವ್ಯಾಯಾಮ ಯೋಗದಿಂದ ಮನಸ್ಸು ದೇಹವನ್ನು ಆರಾಮಗೊಳಿಸಿ ಸಂಬಂಧಗಳಿರುವ ಗೊಂದಲಗಳನ್ನು ದೂರ ಮಾಡಿ ನಿಮಗೆ ಆಹಾ ಅಂತ ಅನಿಸುತ್ತೆ. ಖಂಡಿತವಾಗ್ಲಿಯೂ ಈ ಸಮಯ ನಿಮಗೆ ಬಹಳ ಅದ್ಭುತವಾಗಿದೆ. ಸಾಧ್ಯವಾದಷ್ಟು ನಿಮ್ಮ ಮಕ್ಕಳ ಕಡೆಗೆ ನೀವು ನಿಗಾ ವಹಿಸಿ. ಪ್ರೇಮ ಜೀವನದಲ್ಲಿ ನಿಮ್ಮ ವಾದವನ್ನು ಬಿಟ್ಟು ಸಂಗಾತಿಯೊಟ್ಟಿಗೆ ಸುಖಕರವಾಗಿದ್ದರೆ ನಿಮ್ಮ ಬದುಕು ತುಂಬಾ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂಥ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ನೋಡಕ್ ಹೋದ್ರೆ, ಕನ್ಯಾ ರಾಶಿ, ಕಟಕ ರಾಶಿ, ಕುಂಭ ರಾಶಿ, ಧನುರ್ ರಾಶಿ, ಮೇಷ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ರಾಘವೇಂದ್ರನಿಗೋಸ್ಕರ ಒಂದು ಲೈಕ್ ಮಾಡಿ.